ಎಸ್, ನಾಮಕೆ ವಾಸ್ತಿ ದೋಸ್ತಿ ಅಖಾಡದಲ್ಲಿ ದೊಡ್ಡ ಕುಸ್ತಿ ಫಿಕ್ಸ್. 11 ಕ್ಷೇತ್ರಗಳಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್. ಏನು ಮಾಡ್ತಾರೆ ಹಂಗಾದ್ರೆ ಗೌಡ್ರು ಮೋದಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದನ್ನ ನಾವು ಹೇಳ್ತೀವಿ. ಲೆಟ್ಸ್ ಫೈರ್ ಟಾಪ್ ಸ್ಟೋರಿ 2. ಹಳಿ ತಪ್ತಾ ಇದೆಯಾ ಬಿಜೆಪಿ ಜೆಡಿಎಸ್ ಜೊತೆಗಿನ ಮೈತ್ರಿ? ಅದು ಹೆಂಗ್ರಿ ಹೇಳ್ತೀರಾ ಅಂತ ಹೇಳಿದ್ರೆ ಈ ಕಾರಣಗಳಿಂದ ಹೇಳ್ತೀವಿ. ನೋಡೋಣ, ಹಳಿ ತಪ್ತಾ ಇದೆಯಾ? ಜೆಡಿಎಸ್ ಜೊತೆ ಮೈತ್ರಿ ಆದರೆ ಬಿಜೆಪಿಗೇನೆ ಸಮಸ್ಯೆ ಅನ್ನುವ ಒಂದು ಲೆಕ್ಕಾಚಾರ ಇದೆ. ಯಾವ ಕಾರಣಕ್ಕೆ? 50 ಸ್ಥಾನಗಳನ್ನ ಬಿಟ್ಟು ಕೊಡಬೇಕಾದಂಥ ಒಂದು ಅನಿವಾರ್ಯತೆ ಏನಾದರೂ ಎದುರಾಗ್ತಾ ಇದೆಯಾ? ಸ್ಥಳೀಯ ನಾಯಕರು ಕಾರ್ಯಕರ್ತರಿಂದ ಬಹಳ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನೋದು ಸುಳ್ಳಲ್ಲ. ಜೆಡಿಎಸ್ ಜೊತೆ ಮೈತ್ರಿಗೆ ಅಲ್ಲಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿರೋದು ಇದು ಏನು ಗುಟ್ಟಾಗಿ ಉಳಿದಿಲ್ಲ. ಅಪ್ಪಿತಪ್ಪಿಯು ಜೆಡಿಎಸ್ ಜೊತೆ ಮೈತ್ರಿ ಹಳ್ಳಿ ತಪ್ಪಬಾರದು ಅನ್ನುವ ಒಂದು ಉದ್ದೇಶಕ್ಕೆ ಬರಲೇಬೇಕಾಗಿದೆ. ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಬಿಜೆಪಿ ವರಿಷ್ಠರ ಆದೇಶ ಇಕ್ಕಟ್ಟಿನಲ್ಲಿ ರಾಜ್ಯ ನಾಯಕರು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಟಾಪ್ ಸ್ಟೋರಿ. ನೋಡಿ, ನಾಮಕ ವಾಸ್ತಿ ದೋಸ್ತಿ, ಈ ರಾಜಕಾರಣದಲ್ಲಿ ಯಾವಾಗ ಮಿತ್ರರಾಗ್ತಾರೆ ಯಾವಾಗ ಶತ್ರುಗಳಾಗ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಅನ್ನೋದನ್ನು ಯಾವಾಗಲೂ ಹೇಳ್ತಾ ಇರ್ತೀವಿ ಅಲ್ವಾ? ನಿಮಗೆ ಕೂಡ ಗೊತ್ತಿದೆ, ಈ ವಿಚಾರ ನಿಮಗೇನು ಹೊಸ್ತಲ್ಲ. ಹೀಗಿರುವಾಗ ಹೆಂಗಾಗಿರುತ್ತೆ ಮೈತ್ರಿ? ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ? ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್, ಜೆ ಡಿ ಎಸ್ ಪ್ಲಸ್ ಕಾಂಗ್ರೆಸ್. ಜೆ ಡಿ ಎಸ್ ಎಲ್ಲರ ಜೊತೆ ಕೂಡ, ಅಂದರೆ ಎಲ್ಲ ಸರ್ಕಾರದಲ್ಲೂ ಕೂಡ, ಬಹುತೇಕ ಸರ್ಕಾರದಲ್ಲಿ ಮಿಶ್ರ ಸರ್ಕಾರ ಅಂತ ಬಂದಾಗ, ಸಮ್ಮಿಶ್ರ ಸರ್ಕಾರ ಅಂತ ಬಂದಾಗ, ಅನಿವಾರ್ಯತೆ ಇದ್ದಾಗ, ಕಿಂಗ್ ಮೇಕರ್ ಆದಾಗ ಜೆ ಡಿ ಎಸ್ ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಿದ್ದಿದೆ. ಅದರ ಅನುಭವ ಬೇರೆ. ವಿರೋಧ ಪಕ್ಷದಲ್ಲಿರುವಾಗ ಅವರ ಒಂದು ಇಂಟೆನ್ಷನ್ ಅಂತ ಕಾಂಟೆಕ್ಸ್ಟ್ ಬೇರೆ ಆಗಿರುತ್ತೆ. ಆದರೆ ಈಗ ಹೊಡೆತ ಆಗ್ತಾ ಇರೋದೇನು? ಸದ್ಯದ ಈ ಟಾಪ್ ಸ್ಟೋರಿ ಅಪ್ಡೇಟ್ನ ಗಮನಿಸಿದಾಗ 50 ಸ್ಥಾನ ನಮಗೆ ಬೇಕು ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಸೀಟ್ನ ಕೇಳೋದು, ಅಂದರೆ ಅವ್ರದ್ದು ಒಂದು ಸ್ಟ್ರಾಟಜಿ ಇದೆ. ಹಾಗಾಗಿ ಈ ಮೈತ್ರಿ ಅನ್ನುವ ಈ ದೋಸ್ತಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಆ ಪ್ರಶ್ನೆ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ಟಾಪ್ ಸ್ಟೋರಿ 2. ನೆಕ್ಸ್ಟ್ ಅಪ್ಡೇಟ್. ಬಿಜೆಪಿ ಹೈಕಮಾಂಡ್ಗೆ ಹತ್ತಿರವಾಗ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಮೋದಿ ಸಂಪುಟದಲ್ಲಿ ಕೈಗಾರಿಕೆ ಸಚಿವರಾಗಿದ್ದಾರೆ. ಯಾರು? ಇದೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ಉತ್ತಮ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಇದೇ ಎಚ್ ಡಿ ಕುಮಾರಸ್ವಾಮಿ. ರಾಜ್ಯ ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿದ್ದಾರೆ ಇದೇ ಎಚ್ ಡಿ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ರೂ ಕೂಡ ಹೊಂದಾಣಿಕೆಯ ಕೊರತೆ ಇಲ್ಲಿ ಕಾಣ್ತಾ ಇದೆ. ಪ್ರತಿಯೊಂದು ಹೋರಾಟದ ವಿಚಾರದಲ್ಲೂ ಕೂಡ ಸಮನ್ವಯ ಕೊರತೆ ಎದುರಾಗ್ತಾ ಇದೆ. ದಟ್ ಈಸ್ ವಿಸಿಬಲ್, ದಟ್ ಈಸ್ ನೋಟಿಸಬಲ್. 2028ರ ಚುನಾವಣೆಯಲ್ಲಿ ಕನಿಷ್ಠ 40ರಿಂದ 50 ಸೀಟಿಗೆ ಜೆಡಿಎಸ್ ಕೇಳ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ 80% ಸೀಟ್ನ ಕೇಳಬಹುದು ಅನ್ನುವ ಲೆಕ್ಕಾಚಾರ ಜೆಡಿಎಸ್ನದ್ದು. ಇದಕ್ಕೆ ಬಿಜೆಪಿ ವರಿಷ್ಠರು ಅಸ್ತು ಅಂತ ಅಂದರೆ ಪಕ್ಷಕ್ಕೆ ದೊಡ್ಡ ಹೊಡೆತ. ಯಾವ ಪಕ್ಷಕ್ಕೆ? ಬಿಜೆಪಿಗೆ. ಆಯಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪರ ಪ್ರಚಾರ ಮಾಡುವ ಅನಿವಾರ್ಯತೆ ಎದುರಾಗತ್ತೆ. ಯಾರಿಗೆ? ಇದೇ ಬಿಜೆಪಿಗೆ. ಅಲ್ಲದೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಕಿತ್ತಾಟ ಬಹುತೇಕ ಪಕ್ಕ. ಜೆಡಿಎಸ್ನವರಿಗೆ ಟಿಕೆಟ್ ಕೊಟ್ಟರೆ ಬಿಜೆಪಿಯವರಿಗೆ ಟಿಕೆಟ್ ಮಿಸ್ ಆಗೇ ಆಗುತ್ತೆ. ಆಫ್ ಕೋರ್ಸ್, ಇಟ್ ಹ್ಯಾಸ್ ಟು ಬಿ. ಮೇಲ್ನೋಟಕ್ಕೆ ಮಾತ್ರ ದೋಸ್ತಿ, ಒಳಗೊಳಗೆ ಬೇಗ ಕುಸ್ತಿ ಅನ್ನೋದು ಸದ್ಯದ ಲೆಕ್ಕಾಚಾರ. ಎಸ್, ನೋಡಿ, ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿದಾಗ ಇನ್ನೇನು 26 ಮುಗಿದು 27 ಅಂತ ಬಂದರೆ ಅದು ಚುನಾವಣಾ ವರ್ಷವೇ ಅಲ್ವಾ, ಎಲೆಕ್ಷನ್ ಇಯರ್. ಹೀಗಾಗಿ ಅವರ ಆ ಒಂದು ಎಲೆಕ್ಷನ್ ಸ್ಟ್ರಾಟಜಿ ಮಾಡೋಕ್ಕೆ ಏನೇನು ಮಾಡ್ತಾರೆ, ಯಾಕಂತ ಹೇಳಿದ್ರೆ ಮತ್ತೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದ್ರಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಅದನ್ನು ಕೂಡ ಅಲ್ಲುಗಳೆಯೋ ಹಾಗಿಲ್ಲ. ಸೆಂಟ್ರಲಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಹತ್ತಿರ ಆಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ. ಆಮೇಲೆ ಈಗ ಸದ್ಯಕ್ಕೆ ಜನಪ್ರಿಯ ನಾಯಕನ ಯಾರು, ಜನಪ್ರಿಯ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಕೇಳಿದಾಗ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇರೋದ್ರಿಂದ ಅವ್ರಿಗೆ ಅವ್ರದ್ದೇ ಆದಂಥ ವಿಶ್ವಾಸ, ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ಸಹಜವಾಗಿದ್ದೇ ಇರುತ್ತೆ. ಹಿಂಗಿರುವಾಗ ನಾವ್ಯಾಕ್ರಿ ಜಾಸ್ತಿ ಸೀಟ್ ಕೇಳಬಾರ್ದು, ನಮ್ಮದು ಪವರ್ ಇದೆ ಅಂತ ಹೇಳಿ ಜೆ ಡಿ ಎಸ್ ಇರುವಾಗ ಭಾರತೀಯ ಜನತಾ ಪಕ್ಷಕ್ಕೆ ಕಷ್ಟ ಆಗ್ಬೋದು. ಅಲ್ಲಿ ಸೆಂಟ್ರಲಲ್ಲಿ ಏನು ಹೇಳ್ತಾರೆ, ಕೇಂದ್ರದಲ್ಲಿ ಏನು ಹೇಳ್ತಾರೆ, ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರು ಕೇಳಲೇಬೇಕಾಗತ್ತೆ. ಹಾಗಿರುವಾಗ ನಮಗಿಷ್ಟ ಇಲ್ಲದೆ ಇದ್ರೂ ಕೂಡ ಬಿ ಜೆ ಪಿಯವರು ಜೆ ಡಿ ಎಸ್ನ ಪರವಾಗಿ ಏನು ಮಾಡಬೇಕಾಗತ್ತೆ? ಪ್ರಚಾರ ಮಾಡಬೇಕಾಗತ್ತೆ. ಅದು ಹೆಂಗಿರುತ್ತೆ? ಇಕ್ಕಟ್ಟಲ್ಲಿ ಇಷ್ಟ ಇಲ್ಲದೆ ಅನ್ವಿಲ್ಲಿಂಗ್ಲಿ ಮಾಡುವಾಗ ಕೆನಾಟ್ ಬಿ ಅಲೈನ್ಡ್ ಅಲ್ವಾ? ಹಾಗಿದೆ ಪರಿಸ್ಥಿತಿ. ಓಕೆ, ಈಗ ಯಾವ್ಯಾವ ಕಾರಣಗಳು ಇಲ್ಲಿ ಎಲ್ಲೆಲ್ಲಿ
ಮಸ್ತಿ ಇದೆ, ಸಾರಿ ಕುಸ್ತಿ ಇದೆ, ದೋಸ್ತಿ ಮೇಲ್ನೋಟಕ್ಕೆ ಮಾತ್ರ ಇದೆ ಅಂತ ಒಂದಿಷ್ಟು ಗ್ರಾಫಿಕ್ಸ್ ಮೂಲಕ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಎಸ್ ಅಂದರೆ ಎಲ್ಲೆಲ್ಲಿ ಟಿಕೆಟ್ ಫೈಟ್ ಇದೆ ಬಿಜೆಪಿ ವರ್ಸಸ್ JDS ಅನ್ನೋದು ಸದ್ಯದ ಮಾಹಿತಿ. ಎಸ್ ದಿಸ್ ಇಸ್ ದ ಟಾಪ್ ಫೈಟ್ ಬಿಟ್ವೀನ್ ಪ್ರೀತಮ್ ಗೌಡ ಆ್ಯಂಡ್ ಸ್ವರೂಪ್ ಪ್ರಕಾಶ್ ಹಾಸನದಲ್ಲಿ. ನಿಮಗೆ ಗೊತ್ತಿದೆ ಈಗಾಗಲೇ ಅಲ್ಲಿ ಹೆಂಗಿದೆ JDS BJP ಅಂತೇಳಿ. ಆದರೆ ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರ, HD ರೇವಣ್ಣ ಅವರ, ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಎಲ್ಲ ವಾಗ್ಬಾಣಗಳನ್ನು ಬಿಟ್ಕೊಂಡು ಬಂದಂಥ ಪ್ರೀತಮ್ ಗೌಡರು ತಮ್ಮದೇ ಆದಂಥ ಒಂದು ಬೌಂಡ್ರಿನ ಹಾಕ್ಕೊಂಡಿದ್ದಾರೆ. ಇತ್ತೀಚೆಗೆ ಎಲ್ಲೂ ಅವರು ಜಾಸ್ತಿ JDS ಜೊತೆ ಗುರುತಿಸ್ಕೊಂಡಿರೋದಾಗಿರ್ಬೋದು, HD ದೇವೇಗೌಡರ ಕುಟುಂಬದಲ್ಲಿ ದುಃಖದ ಸಂದರ್ಭದಲ್ಲೂ ಕೂಡ ಅವರು ಜಾಸ್ತಿ ಕಾಣಿಸ್ಕೊಂಡಿದ್ದನ್ನು ನಾವೆಲ್ಲೂ ನೋಡಲ್ಲ ಅಲ್ವೇ. ಕಾಂಗ್ರೆಸ್ನವ್ರು ಇರ್ತಾರೆ. ಓಕೆ, ಎಸ್. ಇನ್ನು ದೇವದುರ್ಗದಲ್ಲಿ ಶಿವನಗೌಡ ನಾಯಕ್ ಮತ್ತು ದೇವದುರ್ಗದ ಕರೆಮ ನಾಯಕ್, JDS ವರ್ಸಸ್ BJP ಬಿಗ್ ಫೈಟ್. ಇದು ಅಂತರಾಳದ ಸತ್ಯಗಳು. ಮೇಲ್ನೋಟಕ್ಕೆ ಎಲ್ಲ ದೋಸ್ತಿ ಅಂತ ಹೇಳಿದ್ರು ಕೂಡ ಒಳೊಳಗೆ ಕುಸ್ತಿ ಇದೆ ಅನ್ನೋದಕ್ಕೆ ಈ ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಜಟಾಪಟಿ ಅಥವಾ ಒಳಗೊಳಗೆ ಇರುವಂಥ ಹಸಿ ಬಿಸಿ ಆದಂಥ ಸಂದಿಗ್ಧತೆ. ಇನ್ನು ಮದ್ದೂರು ಅಂತ ಬಂದಾಗ DC ತಮ್ಮಣ್ಣ ವರ್ಸಸ್ ಸುಮಲತಾ ಅಂಬರೀಶ್, ಅಲ್ಲಿ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಪ್ರತ್ಯೇಕತೆ ಬೇಕಾಗುತ್ತೆ. ಇಲ್ಲಿ ದೋಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಹೋಗಿ ಅಪ್ಕೊಳ್ಳೋಕ್ಕಾಗತ್ತಾ ಅಥವಾ ಅವ್ರ ಪರ ಪ್ರಚಾರ ಮಾಡೋಕ್ಕಾಗತ್ತಾ? ಹೀಗೆ ಆ ಒಂದು ಹೊಂದಾಣಿಕೆ ಈ ಕ್ಷೇತ್ರಗಳಲ್ಲಿ, ಈಗ ನಾವು ಹೇಳಿದ್ವಲ್ಲ, ದೇವದುರ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮದ್ದೂರು ಆಗಿರ್ಬೋದು, ಅಲ್ಲಿ ಕಷ್ಟ ಇದೆ ಬಹಳ. ಇನ್ನು ಗುರುಮಿಟ್ಕಲ್ ಕೂಡ ಅದಕ್ಕೆ ಹೊರತಾಗಿಲ್ಲ. ಶರಣಗೌಡ ಕಂದಕೂರ್ ವರ್ಸಸ್ ಲಲಿತಾ ಅನುಪುರ, BJPಯ ಲಲಿತಾ ಮತ್ತು JDSನ ಶರಣಗೌಡ ಕಂದಕೂರ್, ಇವರ ನಡುವೆ ಬಿಗ್ ಫೈಟ್ ಆಗ್ಬೋದು. ಯಾರು ಈಗ ನಮಗೂ ಟಿಕೆಟ್ ಬೇಕು ಅಂತ ಈಗ ಯಾರು MLA ಆಗಿರ್ತಾರಲ್ಲ ಅವ್ರಿಗೂ ಇರುತ್ತೆ, ಆಮೇಲೆ ಯಾರು ವಂಚಿತರಾಗಿರ್ತಾರಲ್ಲ ಅವ್ರಿಗೂ ಇರುತ್ತೆ, ನೆಕ್ಸ್ಟ್ ಟೈಮ್ ನಮಗೆ ಕೊಡಲಿ ಅಂತ. ಆಗ ಜಟಾಪಟಿ ಶುರುವಾಗುತ್ತೆ. ಇನ್ನು KC ನಾರಾಯಣಗೌಡ KR ಪೇಟೆಯ ಶಾಸಕರು, ಆಮೇಲೆ HD ಮಂಜುನಾಥ್ KR ಪೇಟೆ ವರ್ಸಸ್ ಇವ್ರ ನಡುವೆ ದೊಡ್ಡ ಜಟಾಪಟಿ ನಡಿಬೋದು. ಇನ್ನು ಮಸಾಲ ಜಯರಾಮ್ ತುರುವೇಕೆರೆಯಿಂದ MT ಕೃಷ್ಣಪ್ಪ, ಒಂದೇ ಕ್ಷೇತ್ರ ತುರುವೇಕೆರೆಯಲ್ಲಿ ಈ ರೀತಿಯಾದ ಜಟಾಪಟಿ ಇದೆ. ಚಿಕ್ಕನಾಯಕನಹಳ್ಳಿಯಲ್ಲಿ JC ಮಾಧುಸ್ವಾಮಿ BJPಯಿಂದ, ಸುರೇಶ್ ಬಾಬು JDSನಿಂದ. ಬಿಗ್ ಫೈಟ್ ಇದೆ. ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ಹಾಟ್ ನ್ಯೂಸ್. ಇನ್ನು ಕಡೂರು ಅಂತ ಬಂದಾಗ YSV ದತ್ತ JDSನಿಂದ, ಆಮೇಲೆ ಬೆಳ್ಳಿ ಪ್ರಕಾಶ್ ಕಡೂರು ಕ್ಷೇತ್ರದ ವತಿಯಿಂದ. ಅಲ್ಲಿ ದೊಡ್ಡ ಫೈಟ್ ಇದೆ, ದೊಡ್ಡ ಎದುರಾಳಿಗಳು, ದೊಡ್ಡ ಪೊಲಿಟಿಕಲ್ ರೈವಲ್ರಿ ಇದೆ ಅಂತ ಹೇಳ್ಬೋದು. ಇನ್ನು ಭಾರತೀಯ ಜನತಾ ಪಕ್ಷದಿಂದ ವರ್ತೂರು ಪ್ರಕಾಶ್ ಕೋಲಾರದಲ್ಲಿ, ಇನ್ನು JDSನಿಂದ CMR ಶ್ರೀನಾಥ್, ಇದು ಕೋಲಾರಲ್ಲಿ. ಇಂಡ್ವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣ, ನಿಮ್ಗೆ ಗೊತ್ತೇ ಇದೆ. ಇನ್ನು ರವೀಂದ್ರ ಶ್ರೀಕಂಠಯ್ಯ JDSನಿಂದ. ಏನು ಮಾಡ್ಬೋದು, ಯಾರಿಗೆ ಕೊಡ್ಬೋದು? HK ಕುಮಾರಸ್ವಾಮಿ ವರ್ಸಸ್ ಸಿಮೆಂಟ್ ಮಂಜು, ಸಿಮೆಂಟ್ ಆಗಿದೆ, ಸಿಮೆಂಟ್ ಮಂಜು ಆಗಬೇಕು. ಓಕೆ ನೋಡಿ, BJP ವರ್ಸಸ್ JDS ನಡುವೆ ಈ ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಫೈಟ್ ಇದೆ. ಹೀಗಿರುವಾಗ ಯಾವ ರೀತಿಯಾದಂಥ ಒಂದು ಹೊಂದಾಣಿಕೆ ಸಾಧ್ಯ? ಇಲ್ಲಿ ಮೇಲ್ನೋಟಕ್ಕೆ ದೊಡ್ಡ ದೊಡ್ಡ ನಾಯಕರ ನಡುವೆನೇ ಇಲ್ಲಿ ಫೈಟ್ ಇರುವಾಗ ಕಾರ್ಯಕರ್ತರು ಇನ್ನೂ ಹೆಚ್ಚು, ಯಾಕಂತ ಹೇಳಿದ್ರೆ ಅಲ್ಲಿ ನೀವು ನೋಡಿರ್ತೀರ, ಗಮನಿಸಿರ್ತೀರ, ಮೇಲ್ಗಡೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರಾಗಿರ್ಬೋದು, ಯಡಿಯೂರಪ್ಪ ಅವರಾಗಿರ್ಬೋದು, ಅಥವಾ ವಿಜೇಂದ್ರ ಅವರಾಗಿರ್ಬೋದು, ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗೇ ಇರುತ್ತೆ. ಆದರೆ ಕೆಳಗಡೆ ಇರುವಂಥ ಬೋರಣ್ಣ, ರಾಮಣ್ಣ ಎಲ್ಲ, ಶಾಮಣ್ಣ ಎಲ್ಲ ಒಪ್ಕೊಳ್ಳಲ್ಲ ಇದರಲ್ಲಿ, ತಳಮಟ್ಟದಲ್ಲಿ. ಹಾಗಾಗಿ ಈ ಮೈತ್ರಿ ಅನ್ನೋದು ಮೇಲ್ನೋಟಕ್ಕೆ ಚೆಂದ ಕಾಣುತ್ತೆ, ಆದರೆ ಬಹಳ ದೊಡ್ಡ ಕುಸ್ತಿ ಕೂಡ ಒಳೊಳಗೆ ಮಾಡ್ತಾರೆ ಅನ್ನೋದಕ್ಕೆ ಎರಡನೇ ಟಾಪ್ ಸ್ಟೋರಿ ಬಹಳ ದೊಡ್ಡ ಸಾಕ್ಷಿ ಅಂತ ಅನ್ಸುತ್ತೆ.